ಎಲ್ರಿಗೂ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಸೊ ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ವೋ ಪಾರ್ಟ್ 1 ನೋಡ್ಕೊಂಡು ಪಾರ್ಟ್ 2ಗೆ ಬನ್ನಿ, ಅವಾಗ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ನಾವು ಎಲ್ಲಿಗೆ ಓಡ್ತಾ ಇದ್ದೀವಿ ಅಂತ ಅಂದರೆ ಅವತ್ತು ಬೆಳಗ್ಗೆ ಏನೋ ರೀಚ್ ಆದ್ವಿ. ಆಮೇಲೆ ಸರಿ ಅಂತ ಹೇಳಿ ಸ್ವಲ್ಪ ಫ್ರೆಶಪ್ ಆಗಿ ನಿಯರ್ ಬೈ ಇರೋ ಪ್ಲೇಸಿಗೆ ಹೋಗೋಣ ಅಂತ ಫಸ್ಟ್ ಪ್ಲೇಸ್ ನಾವು ಹೋಗ್ತಾ ಇರೋದು ಮ್ಯಾಂಚೆಸ್ಟರ್ ಆರ್ಟ್ ಗ್ಯಾಲರಿ ಅಂತ. ಸೊ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಫುಲ್ಲು ಪೇಂಟಿಂಗ್ಸು. ಸೊ ವಾಟ್ರ್ ಪೇಂಟಿಂಗ್ಸು ಮತ್ತು ಆಯಿಲ್ ಪೇಂಟಿಂಗ್ಸು ಅಂತ ಹೇಳ್ಬಿಟ್ಟು ಕಂಪ್ಲೀಟು ಬರೀ ಪೇಂಟಿಂಗ್ಸೇ ತುಂಬ ಹೋಗಿತ್ತು ಗೋಡೆಗಳ ಮೇಲೆ. ಬಟ್ ಚೆನ್ನಾಗಿತ್ತು, ಒಂಥರ ಲೈವ್ ಪೇಂಟಿಂಗ್ಸ್ ಥರ ಭಾಳ ಚೆನ್ನಾಗಿತ್ತು. ಒಂದು ಕಡೆಯಿಂದ ನೋಡ್ತಾ ಹೋಗ್ತಿದ್ವಿ. ಅದು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮ್ಮ ಕನ್ಯಾಮಣಿಗಳದ್ದು ಸರ ಅಂತೆ, ಬಳೆ ಅಂತೆ, ಇನ್ನು ಏನೇನೋ ಅವ್ರ ರಿಲೇಟೆಡ್ ಏನಿದಾವಲ್ಲ ಎಲ್ಲದನ್ನೂ ಡಿಸ್ಪ್ಲೇ ಮಾಡಿದರು. ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ನಮಗೆ ಅದು ಯೂಸ್ ಇಲ್ಲ, ಅದಕ್ಕೆ ನೆಕ್ಸ್ಟು ಹಂಗೆ ನೋಡ್ಕೊತ ಮುಂದೆ ಹೋದ್ವಿ. ಆ್ಯಂಡ್ ಒಳ್ಳೆ ಬುಕ್ ಕಲೆಕ್ಷನ್ಸ್ ಎಲ್ಲ ಮಾಡಿದರು. ಫುಲ್ ಒಂದು ಕಂಪ್ಲೀಟ್ ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ರೂಮ್ ಫುಲ್ಲು ಬರೀ ಬುಕ್ಸೇ ಇಟ್ಬಿಟ್ಟಿದ್ರು. ಅದನ್ನು ಮುಗಿಸ್ಕೊಂಡು ಹಂಗೆ ಮುಂದೆ ಬಂದರೆ ಇಲ್ಲಿ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಬಂದು ಭಾಳ ಚೆನ್ನಾಗಿತ್ತು. ಆ ಒಂದು ಕನ್ಸ್ಟ್ರಕ್ಷನ್ ಸ್ಟೈಲು ಅದೆಲ್ಲ ಬಂದು ಸ್ವಲ್ಪ ಏನೋ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಹಾಗೆ ನೆಕ್ಸ್ಟ್ ನಾವು ಹೋಗಿದ್ದು ಸ್ಕಲ್ಪ್ಚರ್ ಇರೋ ಜಾಗಕ್ಕೆ. ಸೊ ಇಲ್ಲಿ ಬಂದು ಫುಲ್ ವೆರೈಟಿ ಮತ್ತು ಡಿಫ್ರೆಂಟ್ ಸ್ಕಲ್ಪ್ಚರ್ಸ್ ಎಲ್ಲ ಇತ್ತು. ಅದನ್ನು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ನಾವು ನೋಡಿದ್ದೆ ಈ ಡ್ರೆಸ್ ಕಲೆಕ್ಷನ್ಸು. ಸೊ ಇಲ್ಲಿ ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಡಿಸೈನ್ ಪ್ಯಾಟ್ರನ್ ಇರೋ ಡ್ರೆಸ್ಗಳು ಮತ್ತು ವೆರೈಟಿ ಡ್ರೆಸ್ಗಳನ್ನೆಲ್ಲ ಶೋಕೇಸ್ ಮಾಡಿದರು. ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ಸ್ವಲ್ಪ ಹಾಗೆ ಮುಂದೆ ಹೋದ್ಮೇಲೆ ನೆಕ್ಸ್ಟ್ ರೂಮ್ಗೆ ಹೋಗಬೇಕಾದ್ರೆ ಇದೊಂದು ಕಂಪ್ಲೀಟ್ ಒಂದು ಒಳಗಡೆ ಆರ್ಕಿಟೆಕ್ಚರ್ ಇಂಟೀರಿಯರ್ ಬಂದ್ಬಿಟ್ಟು ಭಾಳ ಚೆನ್ನಾಗಿತ್ತು. ನೋಡೋಕ್ಕೆ ಒಂಥರ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು, ಭಾಳ ಚೆನ್ನಾಗಿತ್ತು ಇದು.
ಸೊ ಮತ್ತೆ ಪೇಂಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದ್ವು. ಆಮೇಲೆ ನೆಕ್ಸ್ಟ್ ಇಲ್ಲೇನೋ ಒಂದು ಈ ಗ್ಲಾಸಲ್ಲಿ ಏನೋ ಮಾಡಿದ್ರಪ್ಪ, ಅದೇನು ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಅದೇನೋ ಸ್ಟ್ಯಾಂಡ್ ಥರನೋ ಏನೋ ಒಂಥರ ಇಷ್ಟೊಂದು ಗ್ಲಾಸ್ ಹಾಕ್ಬಿಟ್ಟು ಏನೋ ಮಾಡಿದ್ರು. ನೋಡೋಕ್ಕೇನೋ ಚೆನ್ನಾಗಿತ್ತು. ಸರಿ ಅಂತೇಳಿ ಹಂಗೆ ಮುಂದೆ ಹೋಗ್ತಿದ್ವಿ. ಬಟ್ ಏನೇನೋ ಕಲೆಕ್ಷನ್ಸ್ ಇತ್ತು, ಅದು ಏನು ಅಂತನೋ ಗೊತ್ತಿಲ್ಲ ಸೀರಿಯಸ್ಲಿ. ನೆಕ್ಸ್ಟು ನಾವು ಹಂಗೆ ಮುಂದೆ ಹೋಗ್ತಾ ನೋಡಿದ್ದು ದೊಡ್ಡ ಫ್ರೇಮ್ ಇರೋವಂಥ ಪೇಂಟಿಂಗ್ಸು. ಜಸ್ಟ್ ಲೈಕ್ ಹೆಂಗೆ ಅಂದರೆ ನೀವು ಅಲ್ಲಿ ಎದುರುಗಡೆ ನಿಂತ್ಕೊಂಡ್ರೆ ಲೈವೇ ಅನಿಸ್ಬಿಡುತ್ತೆ, ಆ ಥರ ಇತ್ತು ಪೇಂಟಿಂಗ್ಸ್ ಮಾತ್ರ. ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಈ ಪೋರ್ಷನ್ನೇ. ಸೊ ಇಲ್ಲಿ ಬಂದ್ಬಿಟ್ಟು ಹೆಂಗಿತ್ತು ಅಂದರೆ, ಆ ಬಿಲ್ಡಿಂಗ್ನ ನೀವು ಈಗ ಮೇಲೆ ಟಾಪ್ ಇವಲ್ಲಿ ನೋಡಿದಾಗ ಭಾಳ ಚೆನ್ನಾಗಿ ಕಾಣ್ತಿತ್ತು. ಇಂಟೀರಿಯರು, ಡಿಸೈನು, ಲೈಟಿಂಗ್ಸು, ಆ ಟೆಕ್ಸ್ಚರು ಎಲ್ಲ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ನಂಗಂತೂ ಭಾಳ ಇಷ್ಟ ಆಯ್ತಿದ್ದು ಈ ಪೋರ್ಷನ್. ಆಮೇಲೆ ಫೈನಲ್ ಟಚ್ ಥರ ಇದೇನೋ ಗ್ಲಾಸ್ ಅಂತೆ, ಆಮೇಲೆ ಇನ್ನೂ ಏನೋ ಥಿಂಗ್ಸ್ ಎಲ್ಲ ಇದ್ವು. ಸೊ ಅದನ್ನೆಲ್ಲ ಜಸ್ಟ್ ಹಂಗೆ ಶೋಕೇಸ್ ಥರ ಮಾಡಿಟ್ಟಿದ್ರು. ಬಟ್ ಓವರಾಲ್ ಈ ಆರ್ಟ್ ಗ್ಯಾಲರಿ ಬಂದ್ಬಿಟ್ಟು ಭಾಳ ಚೆನ್ನಾಗಿತ್ತು. ಅಂದರೆ ಇಲ್ಲಿ ನೀವು ಸ್ಪೆಂಡ್ ಮಾಡಿದ್ರೆ ಕಂಪ್ಲೀಟ್ ಒಂದು ಡೇನೇ ಸ್ಪೆಂಡ್ ಮಾಡ್ಬೋದು. ಬಟ್ ನಮಗೆ ಟೈಮ್ ಅಷ್ಟು ಇರಲಿಲ್ಲ ಅಂತ ಹೇಳಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕ್ಲೀನಾಗಿ ಆಮೇಲೆ ನೆಕ್ಸ್ಟು ಪ್ಲೇಸ್ಗೆ ಹೊರಟ್ಬಿಟ್ವಿ. ಆರ್ಟ್ ಗ್ಯಾಲರಿ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಮ್ಯೂಸಿಯಮ್ ಅಂತೇಳಿ. ಅಲ್ಲೇ ನಿಯರ್ ಬೈ ಇತ್ತು ಪ್ಲೇಸ್ ಅದು. ಸೊ ಹಂಗೆ ಸಿಟಿ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಹೆಂಗಿತ್ತು ಅಂದರೆ ಫುಲ್ಲು ಚಳಿ ಅಂದರೆ ಚಳಿ ಇತ್ತು. ಸೊ ನಮಗೆ ಆ ತಲೆಗೆ ಹಾಕ್ಕೊಂಡಿರೋ ಟೋಪಿ ಅದನ್ನೆಲ್ಲ ತೆಗಿಯೋಕ್ಕೂ ಆಗ್ತಿರ್ಲಿಲ್ಲ ಗುರುವೆ, ಅಷ್ಟು ಅಂದರೆ ಅಷ್ಟು ಚಳಿ ಇತ್ತು. ಬಟ್ ನನಗಂತೂ ಇದೇ ಫಸ್ಟ್ ಟೈಮ್ ಈ ಚಳಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಮೈನಸಲ್ಲಿತ್ತು ಅಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು. ಅದು ಹೆಂಗೋ ಮ್ಯಾನೇಜ್ ಆಯಿತು. ಸೊ ಹೊಸ ಜನ, ಹೊಸ ಜಾಗ, ಹೊಸ ಥರ ಬಿಲ್ಡಿಂಗ್ಗಳು. ನನ್ನ ಪೊಸಿಷನ್ ಹೆಂಗಿತ್ತು ಅಂದರೆ ಜಸ್ಟ್ ಲೈಕ್ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರೋಣ ಅಂತ ಆ ಲೆವೆಲಿಗೆ ಹೋಗ್ಬಿಟ್ಟಿದ್ದೆ. ಬಟ್ ಅದರ ಚೆನ್ನಾಗಿತ್ತು, ಏನೋ ಒಂಥರ ಹೊಸ ಅನುಭವ, ಅದು ನೋಡೋದೇ ಒಂಥರ ಖುಷಿ. ಆಮೇಲೆ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಮೈನ್ ಇಷ್ಟ ಆಗಿದೆ ಅಂದರೆ ಆ ಬಿಲ್ಡಿಂಗ್ಸು. ಸೊ ಆ ಒಂದು ಹಳೇ ಸ್ಟೈಲಿಂದು ಬಿಲ್ಡಿಂಗ್ಸ್ ಎಲ್ಲ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಯಿತು. ಅದನ್ನು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಜಸ್ಟ್ ಲೈಕ್ ಹೆಂಗೆ ಅಂದರೆ ಒಂಥರ ಸಿಟಿನ ವ್ಯೂ ನೋಡ್ಕೊಂಡು ಹೋಗೋದು, ಅದೊಂಥರ ಮಜಾನೇ ಬೇರೆ. ಅದು ಈ ಹಾಲಿವುಡ್ ಮೂವಿಲೆಲ್ಲ ನೋಡಿರ್ತೀವಲ್ಲ ಸೀನ್ರಿಗಳು, ಅದನ್ನೆಲ್ಲ ಒಂಥರ ಕಣ್ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನಡ್ಕೊಂಡು ಹೋಗ್ತಾ ಇದ್ದಾಗ. ಅದರಲ್ಲೂ ಅಂದ್ಕೊತಿದ್ದೆ ಸ್ವಲ್ಪನಾರ ಮಾತಾಡೋಣ, ಸ್ಕಾರ್ಫ್ನ ತೆಗ್ಬಿಟ್ಟು ಏನಾರ ಮಾತಾಡೋಣ ಅಂತ ಅಂದ್ಕೊತಿದ್ದೆ. ಬಟ್ ಅದು ತೆಗ್ದಿದ ತಕ್ಷಣ ಫುಲ್ಲು ತಣ್ಣಗೆ ಗಾಳಿ ಹೊಡೆಯೋದು. ಅವಾಗ ಸೀರಿಯಸ್ಲಿ ನಿಜವೂ ಆಗ್ತಿರ್ಲಿಲ್ಲ ಗುರುವೆ. ಮತ್ತೆ ಅದನ್ನು ಹಂಗೆ ಹಾಕೋಬೇಕು, ಇಲ್ಲ ಅಂದರೆ ಮಾತಾಡೋಕ್ಕೂ ಆಗೋಲ್ಲ, ಆ ಥರ ಆಗ್ತಾಯಿತ್ತು. ಯಾಕಂದರೆ ಇದೇ ಫಸ್ಟ್ ಟೈಮಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಹಾಗೆ ನಡೀತಾ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿ ಮ್ಯೂಸಿಯಂ ಬಂತು. ಬಟ್ ಇದು ನಡ್ಕೊಂಬಂದಿದ್ದು ಗೊತ್ತೇ ಆಗಲಿಲ್ಲ, ಅದು ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಂದರೆ ಸ್ಟ್ರೀಟಲ್ಲಿ ನೋಡ್ಕೊಂಬಂದ್ವಲ್ಲ, ಸೊ ಗೊತ್ತಾಗಲಿಲ್ಲ. ಹಾಗೆ ಮ್ಯೂಸಿಯಮ್ ಎಂಟ್ರಿ ಆದ್ವಿ. ಅವತ್ತಲ್ಲೇನೋ ಒಂದು ಎಕ್ಸಿಬಿಷನ್ ಇತ್ತು ಅನಿಸುತ್ತೆ, ಅಂದರೆ ಚಿಕ್ಕದಾಗೇನೋ ಒಂದು ಎಕ್ಸಿಬಿಷನು. ಒಳಗೆ ಹೋಗ್ತಿದ್ದಾಗೇ ಫಸ್ಟ್ ಒಂದು ಬ್ರೌಚರ್ ಕೊಟ್ಟರು, ಏನೋ ಕಂಪ್ಲೀಟಾಗಿ ಡೀಟೇಲ್ ಇರೋದು ಒಂದು ಬ್ರೌಚರು. ಆಮೇಲೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹಳೇ ಕಾಲದ ಗಾಡಿ ಒಂದು ಕಾಣಿಸ್ತು. ನೋಡೋಕ್ಕೆ ಚೆನ್ನಾಗಿತ್ತು ಒಂಥರ ಲೈವಾಗಿ. ಅಲ್ಲಿ ಕಂಪ್ಲೀಟ್ ಡಿಸೈನು ಅದೆಲ್ಲ ಬಂದ್ಬಿಟ್ಟು ನೋಡೋಕ್ಕೆ ಒಂಥರ ಸೂಪರಾಗಿತ್ತು. ಈ ಹಳೆ ಕಾಲದ ಕಂಪ್ಯೂಟರು, ಆಮೇಲೆ ಮೆಷಿನ್ಸು ಇದೆಲ್ಲ ನೋಡೋಕೆ ಒಂಥರ ಸಖತ್ತಾಗಿತ್ತು. ಹಾಗೆ ನೆಕ್ಸ್ಟು ಹೋಗ್ತಾ ಅಂದರೆ ಇಲ್ಲಿ ಏನಂತಂದರೆ ಕಂಪ್ಲೀಟ್ ಒಂಥರ ಆ ರೆವಲ್ಯೂಷನ್ ಹೆಂಗಿತ್ತು ಅನ್ನೋದನ್ನು ಒಂದು ಕ್ಯಾಪ್ಚರ್ ಮಾಡಿ ಚೆನ್ನಾಗಿಟ್ಟಿದ್ದಾರೆ. ನೋಡೋಕೆ ಒಂಥರ ಚೆನ್ನಾಗಿದೆ. ಸೊ ನಾವು ಹಳೆ ಕಾಲದ್ದು ಹೇಗಿತ್ತು ಅಂತ ನನಗೆ ಗೊತ್ತಿರಲ್ಲ, ಈಗ ಹೊಸದು ಹೆಂಗಿದೆ ಅಂತ ಗೊತ್ತು. ಬಟ್ ಹಳೇದೆಲ್ಲ ಹೆಂಗಿತ್ತು ರೆವಲ್ಯೂಷನ್ಗೂ ಮುಂಚೆ ಅಂತ ಹೇಳಿ ಇಲ್ಲಿ ಕಂಪ್ಲೀಟಾಗಿ ಹಳೆ ಡಿವೈಸಸ್ನ ಇನ್ನೂ ಅದರಲ್ಲಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಮ್ಯೂಸಿಯಮಲ್ಲಿ. ನೆಕ್ಸ್ಟು ಹಾಗೆ ಮುಂದೆ ಹೋಗ್ತಾ ನಾವು ನೋಡಿದ್ದು ಈ ಕ್ಲಾತ್ಸ್, ಅಂದರೆ ಬಟ್ಟೆ ರಿಲೇಟೆಡ್ ಆ ಮಿಷಿನ್ಸ್ ಇರ್ಬೋದು, ಅದನ್ನು ಹೆಂಗೆ ಹಿಡ್ಕೊತಿದ್ರು, ಒಂದು ಕಂಪ್ಲೀಟ್ ಒಂದು ಲೇಔಟ್ ಹೆಂಗಿರುತ್ತೆ ಆ ಒಂದು ಫ್ಯಾಕ್ಟ್ರೀಲಿ, ಆಮೇಲೆ ಡೈಸು ಅದೆಲ್ಲ ಬಂದ್ಬಿಟ್ಟು ಹೆಂಗಿರುತ್ತೆ ಅಂತೇಳಿ ಒಂದು ಜಸ್ಟ್ ಒಂದು ಕಣ್ಣಿಗೆ ಕಟ್ಟೋ ಥರ ಒಂದು ಲೇಔಟ್ ಥರ ಮಾಡಿಟ್ಟಿದ್ರು. ಸೊ ಫೈನಲಾಗಿ ಹೇಳಬೇಕು ಅಂದರೆ ಈ ಸೈನ್ಸ್ ಇಂಡಸ್ಟ್ರಿಯಲ್ ಮ್ಯೂಸಿಯಮ್ ಬಂದ್ಬಿಟ್ಟು ಭಾಳ ಚೆನ್ನಾಗಿತ್ತು.
ಸೊ ಹಳೇದೆಲ್ಲ ಹೆಂಗಿತ್ತು ಏನು ಅಂತ ಹೇಳಿ ಒಂದು ಕಣ್ಣಿಗೆ ಕಟ್ಟೋ ಥರ ಕಂಪ್ಲೀಟಾಗಿ ಮ್ಯೂಸಿಯಂ ಭಾಳ ಚೆನ್ನಾಗಿತ್ತು. ಒಂದು ಕಡೆಯಿಂದ ಎಲ್ಲೂ ಬೋರ್ ಹೊಡಿಲಿಲ್ಲ, ನೋಡ್ಕೊತ ಎಲ್ಲ ಕ್ಲೀನಾಗಿ ಎಲ್ಲ ನೋಡ್ಕೊತ ಹೋದ್ವಿ. ಅಲ್ಲಿಗೆ ದಿನ ಮುಗೀತು. ಸೊ ಎರಡೂ ಪ್ಲೇಸ್ ನೋಡಿಕೊಂಡು ಒಂಥರ ಭಾಳ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆಮೇಲೆ ಸರಿ ಅಂತ ಹೇಳಿ ಹೋಟ್ಲು ಕಡೆಗೆ ನಮ್ಮ ಪಯಣ ಸಾಗಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೆಕ್ಸ್ಟ್ ಮತ್ತೆ ಪಾರ್ಟ್ ಬರುತ್ತೆ. ಫಸ್ಟ್ ಪಾರ್ಟ್ ಯಾರೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಧನ್ಯವಾದ.